अनन्तगुणरूपं मद्बिम्बं सर्वस्य कारकं नमामि वेदवेद्यं श्रीशं सर्वफलप्रदं प्राणं सर्वप्रणेतारं सर्वदेवान् गुरुंस्तथा महाचार्यान् तथा नौमि मम ज्ञानप्रदान् गुरून्। विद्यापीठ विधातारं विद्यावारिधिचन्द्रिरं विद्यार्थिवत्सलं वन्दे महामहिम सद्गुरुं आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। श्रीगुरुभ्यो नमो नमः। हरिः ओम्। ಇಲ್ಲಿ ವಿರಾಜಮಾನರಾದ ಎಲ್ಲ ಪಂಡಿತ ಶ್ರೇಷ್ಠರಿಗೂ ಕೂಡ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದ ಒಂದು ವಿಷಯವನ್ನು ತಿಳಿಸುವ ವಿದ್ವಾಂಸರ ಎದುರಿಗೆ ಸಮರ್ಪಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತಿನ ಒಂದು ಹೊಸ ಟ್ರೆಂಡ್, ನಾವು ಎಲ್ಲರನ್ನೂ ಕೂಡ ನಮ್ಮ ಗೆಳೆಯರು, ನಮ್ಮ ಸಖರು ಎಂಬುದಾಗಿ ಟ್ರೀಟ್ ಮಾಡೋದು ಇದೊಂದು ಟ್ರೆಂಡ್ ನಡೀತಾ ಇದೆ ಈಗ. ಮಕ್ಕಳು ಹೇಳ್ತಾರೆ, ಮಕ್ಕಳನ್ನು ಕುರಿತು ತಂದೆ ತಾಯಿಗಳು ಹೇಳ್ತಾರೆ, ಮಕ್ಕಳನ್ನು ನಾನು ನಮ್ಮ ಗೆಳೆಯನನ್ನಾಗಿ ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಮಕ್ಕಳು ತಂದೆ ತಾಯಿಗಳನ್ನು ಕುರಿತು ಹೇಳ್ತಾರೆ, ನಾವು ಹಾಗೆ ಪ್ರೀತಿಯಿಂದ ಗೆಳೆತನದಿಂದ ಇದ್ದೇವೆ ಅಂತ ಹೇಳ್ತಾರೆ. ಗುರುಗಳು ಶಿಷ್ಯರು ಇಬ್ಬರು ಹೆಗಲ ಮೇಲೆ ಹಾಕಿಕೊಳ್ಳುವಂತಹ ಫ್ರೆಂಡ್ಶಿಪ್ ಬರ್ತಾ ಇದೆ. ಪತಿ ಪತ್ನಿಯರ ಸಂಬಂಧವೂ ಕೂಡ ಒಂದು ಗೆಳೆತನದಲ್ಲಿ ಹೋಗ್ತಾ ಇದೆ. ಈ ಗೆಳೆತನದಿಂದ, ಈ ಒಂದು ಸಖ್ಯದಿಂದ ನಮಗೇನು ಬಾಧಕವಾಗ್ತಾ ಇದೆ, ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಏನು ಉತ್ತರವನ್ನು ಕೊಡ್ತಾರೆ. ಇದರಿಂದ ನಮಗೇನು ಬಾಧಕವಾಗ್ತಾ ಇದೆ ಅಂತಂದರೆ, ಈ ಎಲ್ಲ ತರಹದ ಸಂಬಂಧಗಳು ಅವರವರು ಮಾಡಿದ ಪಾಪಗಳನ್ನು ಮುಚ್ಚಿ ಹಾಕಿ ಆ ಪಾಪಗಳನ್ನು ಸಮರ್ಥನೆಯನ್ನು ಮಾಡುವಂಥ ಪ್ರಸಂಗವಿದೆ. ನನ್ನ ಮಗ ಏನು ಸಂಧ್ಯಾವಂದನ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ ಅಂತ ಏನಾದರೂ ಕೇಳಿದರೆ, ಅವ್ರು ಸಂಧ್ಯಾವಂದನ ಮಾಡಿಲ್ಲ, ಇದು ಅವನದು ತಪ್ಪು ಅಂತೇಳಿ ಯಾವ ತಂದೆ ತಾಯಿಗಳು ಹೇಳಲಿಕ್ಕೆ ಸಾಧ್ಯವಿಲ್ಲ, ಅವನಿಗೆ ಬೋಧಿಸಲಿಕ್ಕೆ ಸಾಧ್ಯವಿಲ್ಲ. ಅವನಿಗೆ ಅಧ್ಯಯನದ ಒತ್ತಡವಿದೆ, ಟ್ಯೂಷನ್ನಿಗೆ ಹೋಗಬೇಕು, ಎಕ್ಸಾಮ್ಸ್ ಇವೆ, 10th ಇದೆ, 12th ಇದೆ, ಇಂಜಿನಿಯರಿಂಗ್ ನಡೀತಾ ಇದೆ, ಹೀಗೆ ಏನೋ ಒಂದು ಕಾರಣಗಳನ್ನು ಹೇಳಿ ಅವನು ಸಂಧ್ಯಾವಂದನವನ್ನು ಬಿಟ್ಟಿದ್ದು ಇದು ಸರಿಯಾದದ್ದೇ ಅಂತ ಸಮರ್ಥನೆಯನ್ನು ಮಾಡ್ತೇವೆ. ಟೀಚರ್ಗಳು ತಮ್ಮ ಸ್ಟೂಡೆಂಟಿನ ತಪ್ಪಾಗಲಿ ಅಥವಾ ಯಾರೇ ತಮ್ಮ ಸಂಬಂಧಿಗಳ ಗೆಳೆತನವನ್ನು ಸಂಪಾದಿಸಿದಲ್ಲಿ ಆ ಎಲ್ಲ ತಪ್ಪುಗಳನ್ನು ಸಮರ್ಥನೆಯನ್ನು ಮಾಡುವ, ಅದನ್ನು ಸರಿ ಎಂದು ಪ್ರತಿಪಾದನೆಯನ್ನು ಮಾಡುವಂತಹ ಪ್ರಸಂಗ ಈಗೆಲ್ಲ ಕಡೆಗೆ ನಡೀತಾ ಇದೆ. ಇದಕ್ಕೆ ನಮ್ಮ ಮಹಾಭಾರತದಲ್ಲಿ ಆಗಲಿ ಶ್ರೀಮದ್ ಆಚಾರ್ಯರಾಗಲಿ ಏನು ಉತ್ತರವನ್ನು ಕೊಡ್ತಾರೆ ಅಂತ ವಿಚಾರವನ್ನು ಮಾಡಿದಾಗ, ಒಬ್ಬ ಕೃಷ್ಣನನ್ನು ನಾವು ಯಜಮಾನ, ಹಿರಿಯ ಅಂತ ಮಧ್ಯದಲ್ಲಿ ಇಟ್ಟುಕೊಂಡಾಗ ಅವನು ತುಂಬ ಗೆಳೆತನವನ್ನು ಎಲ್ಲರ ಜೊತೆಗೆ ಸಂಪಾದಿಸಿಕೊಂಡ ಕೃಷ್ಣ. ಅರ್ಜುನನೇ ಹೇಳ್ತಾನೆ, ಸಖೇತಿ ಮತ್ತು ಆ ಪ್ರಸವಂ ಯದುಕ್ತಂ, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಂತ. ಅವರು ಕೃಷ್ಣ ಮತ್ತು ಅರ್ಜುನರ ಬಾಂಧವ್ಯ ಗೆಳೆತನವಿತ್ತು. ಪ್ರದ್ಯುಮ್ನ ಸಾಂಬಾದಿ ಮಕ್ಕಳ ಮೇಲೆ ತುಂಬ ಆತ್ಮೀಯತೆ, ಪ್ರೀತಿಯನ್ನು ಕೃಷ್ಣ ಸುರಿಸಿದ. ಕಂಸನನ್ನು ಕೂಡ ಸೋದರ ಮಾವ ಅಂತ ಅತ್ಯಂತ ಗೌರವದಿಂದಲೇ ಕೃಷ್ಣ ಪರಮಾತ್ಮ ತಾನು ನೋಡಿದ. ಆದರೆ ಈ ಯಾವ ಸಂಬಂಧಗಳಲ್ಲೂ ಕೂಡ ತಪ್ಪು ಘಟಿಸಿದಾಗ, ಆ ಸಂಬಂಧಿಗಳು ತಪ್ಪು ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಆ ಯಾರ ತಪ್ಪನ್ನು ಮನ್ನಿಸಿ ಮುಚ್ಚಿ ಹಾಕಿ ಆ ತಪ್ಪನ್ನು ಎತ್ತಲಿಕ್ಕೆ ಹೋಗಲಿಲ್ಲ. ಅವರಿಗೆ ಕಾಲಕಾಲಕ್ಕೆ ಹೇಗೆ ಶಿಕ್ಷೆಯನ್ನು ಕೊಡಬೇಕು, ಯಾವ ಕ್ರಮದೊಳಗೆ ಶಿಕ್ಷೆಯನ್ನು ಕೊಡಬೇಕು, ಆ ಶಿಕ್ಷೆ ಕೊಡುವುದರೊಳಗೆ ತಾನು ತನ್ನ ಸಂಬಂಧವನ್ನು ಅಡ್ಡ ತಂದು ಶಿಕ್ಷೆ ಕೊಡದೆ ಮುಚ್ಚಿ ಹಾಕಲಿಲ್ಲ, ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟ. ಕಂಸ ಸೋದರ ಮಾವ ಜಗತ್ತಿನೊಳಗೆ ಮಾನ್ಯನೇ.
ತಂದೆ ತಾಯಿ ಅತ್ತಿ ಮಾವ ಗುರುಗಳು ಹಾಗೂ ಸೋದರ ಮಾವ ಅತ್ಯಂತ ಮಾನ್ಯರು. ಅವನಿಂದ ಶಿಶು ಹತ್ಯೆ ಆಯಿತು, ಬ್ರಾಹ್ಮಣರಿಗೆ ದ್ವೇಷವಾಯಿತು, ಇನ್ನೇನೋ ಅನೇಕ ನೂರಾರು ತರಹದ ತಪ್ಪುಗಳಾಯಿತು. ಶ್ರೀಕೃಷ್ಣ ಪರಮಾತ್ಮ ನನ್ನ ಮಾವ, ನನ್ನ ಸೋದರ ಮಾವ ಅಂತ ಹೇಳಿ ಬಿಡಲಿಲ್ಲ. ಅವನಿಗೆ ತಕ್ಕದಾದ ಶಾಸನೆಯನ್ನು ಮಾಡಿದ, ಅವನಿಗೆ ಶಿಕ್ಷೆಯನ್ನು ಕೊಟ್ಟ, ಸಂಹಾರವನ್ನು ಮಾಡಿ ಹಾಕಿದ. ಇದು ಕಂಸನ ವಿಷಯದೊಳಗೆ. ಇನ್ನು ಎರಡನೆಯದ್ದು ಅರ್ಜುನ, ತುಂಬ ಆತ್ಮೀಯ ಗೆಳೆಯ, ತಂಗಿ ಗಂಡ. ಮಮ ಪ್ರಾಣಾಹಿ ಪಾಂಡವ, ಏನಂತಾರೆ ನನ್ನ ಇಂದ್ರಿಯಗಳು ಅಂತಂದ್ರೆ ಪಾಂಡವರು ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಮುಕ್ತಾನಾಂಚ ಪಾಂಡವನ ಅಂತರಂ ಕಿಂಚಿದೇವಹಿ ಎಂಬುದಾಗಿ ಮುಕ್ತರಿಗೆ ಸಾಮ್ಯತೆಯನ್ನು ಏನಂತಾರೆ ಪಾಂಡವರಿಗೆ ಇದೆ, ಅತ್ಯಲ್ಪ ವ್ಯತ್ಯಾಸವಿದೆ ಅನ್ನೋದನ್ನು ಅಷ್ಟು ಎತ್ತಿ ಇಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಿದ್ದರೂ ಕೂಡ ಅರ್ಜುನನಿಂದ ಆದ ತಪ್ಪನ್ನು ಎಂದಿಗೂ ಮುಚ್ಚಾಕಲಿಲ್ಲ. ಅರ್ಜುನನಿಗೆ ಶಿಕ್ಷೆಯನ್ನು ಕೊಡಬೇಕಾದ ಪ್ರಸಂಗ ಬಂದಾಗ ಯಾವ ಬಿಡೆ ಇಲ್ಲದೇನೆ ಅರ್ಜುನನಿಗೆ ಶಿಕ್ಷೆಯನ್ನು ಕೊಟ್ಟ. ಜರಾಸಂಧನ ಎದುರಿಗೆ ಕರೆದುಕೊಂಡು ಹೋಗಿ ಅವಮಾನವನ್ನು ಮಾಡಿಸಿ ಶಿಕ್ಷೆಯನ್ನು ಕೊಟ್ಟ. ಅಥವಾ ಒಂದು ದಿನದ ಅಶ್ವಮೇಧ ಯಾಗವನ್ನು ನಡೀತಾ ಇರುವಾಗ ಕೃಷ್ಣನಿಗೆ ಅರ್ಜುನ ಎದುರು ನಿಂತು ಅವಮಾನ ಮಾಡಿದಾಗ ಅವನಿಗೆ ಸರಿಯಾದ ಪಾಠ ಕಲಿಸುವುದಕ್ಕಾಗಿ ವೈಕುಂಠದವರೆಗೆ ಕರೆದುಕೊಂಡು ಹೋಗಿ ತನ್ನ ಅದ್ಭುತವಾದ ಮಹಾತ್ಮ್ಯವನ್ನು ತೋರಿಸಿ ಅರ್ಜುನನಿಗೆ ಪಾಠ ಕಲಿಸಿದ. ಇದು ಶ್ರೀಕೃಷ್ಣ ಪರಮಾತ್ಮ ಒಟ್ಟಾರೆಯಾಗಿ ಶಿಕ್ಷೆ ಕೊಡುವುದರೊಳಗೆ ಹಿಂದುಳಿಯಲಿಲ್ಲ, ಸರಿಯಾದ ಶಿಕ್ಷೆಯನ್ನು ಕೊಟ್ಟ. ಮಕ್ಕಳು ತಪ್ಪು ಮಾಡಿದರು. ಪ್ರದ್ಯುಮ್ನ, ಸಾಂಬ ಮೊದಲಾದ ಎಲ್ಲರೂ ಸೇರಿ ಬ್ರಾಹ್ಮಣರಿಗೆ ಅವಮಾನ ಮಾಡಿದರು. ಸಾಂಬನಿಗೆ ಸೀರೆ ಉಡಿಸಿ ಆ ಬ್ರಾಹ್ಮಣನ ಮುಂದೆ ಸಾಂಬನನ್ನು ಕರೆದುಕೊಂಡೋಗಿ ಇವಳಲ್ಲಿ ಹುಟ್ಟುವುದು ಕೂಸು, ಗಂಡು ಕೂಸೋ ಹೆಣ್ಣು ಕೂಸೋ ಅಂತ ಹೇಳಿ ಬ್ರಾಹ್ಮಣರಿಗೆ ಅವಮಾನವನ್ನು ಮಾಡಲಿಕ್ಕೆ ಹೋದಾಗ ಶ್ರೀಕೃಷ್ಣ ಪರಮಾತ್ಮ ಆ ಸಾಂಬನಿಗಾಗಲಿ ಪ್ರದ್ಯುಮ್ನಿಗಾಗಲಿ ಅಥವಾ ಉಳಿದ ಯಾದವರಿಗಾಗಲಿ ಏನು ಶಿಕ್ಷೆಯನ್ನು ಕೊಡಬೇಕೋ ಆ ಶಿಕ್ಷೆಯನ್ನು ಕೊಟ್ಟ. ಬ್ರಾಹ್ಮಣರ ಶಾಪವನ್ನು ಮನ್ನಿಸಿ ಹಾಕುವ ಸಾಮರ್ಥ್ಯ ಕೃಷ್ಣನಿಗೆ ಇದ್ದರೂ ಕೂಡ ಅವರನ್ನು ಸಂಹಾರ ಮಾಡಬೇಕು, ಇದೇ ಬ್ರಾಹ್ಮಣರ ಶಾಪದಿಂದ ಅವರೆಲ್ಲರೂ ಸಂಹಾರವಾಗಬೇಕು ಅಂತಂದ್ರೆ ಏನು ವಿಚಾರ ಮಾಡಲಿಲ್ಲ ಕೃಷ್ಣ, ಅವರನ್ನು ಸಂಹಾರವನ್ನು ಮಾಡಿಸಿ ಹಾಕಿದೆ. ಕೃಷ್ಣನೊಂದು ಅಜೆಂಡಾ ಇತ್ತು. ತನ್ನ ತಂಗಿಯಾದ ಸುಭದ್ರೆಯನ್ನು ಅರ್ಜುನನಿಗೆ ಕೊಡಬೇಕು ಅಂತ. ಈ ಎಲ್ಲ ಯಾದವರು ಅಂದ್ರೆ ಪ್ರದ್ಯುಮ್ನ, ಸಾಂಬ ಮೊದಲಾಗಿರ್ತಕ್ಕಂಥ ಎಲ್ಲ ಯಾದವರು ವಿರೋಧ ಮಾಡಿದಾಗಲೂ ಕೂಡ ನನ್ನ ಮಾತನ್ನು ನೀನು ಯಾವ ಕಾರಣಕ್ಕೂ ವಿರೋಧ ಮಾಡುವ ಹಾಗಿಲ್ಲ ಎನ್ನುವುದನ್ನು ತೋರಿಸಿಕೊಡೋದಕ್ಕಾಗಿ ಕೃಷ್ಣ ಮೋಸ ಮಾಡಿ ಆದರೂ ಅವರನ್ನು ಏನಂತಾರೆ ಶಿಕ್ಷೆ ಕೊಟ್ಟ. ಅಂದ್ರೆ ಯಾರಿಗೆ ಯಾವ ತರಹದೊಳಗೆ ಶಿಕ್ಷೆಯನ್ನು ಕೊಡಬೇಕು ಅದನ್ನೆಲ್ಲವನ್ನು ಅನುಸರಿಸಿಕೊಂಡು ಏಕಪ್ರಕಾರದೊಳಗೆ ಶಿಕ್ಷೆ ಕೊಡಲಿಲ್ಲ. ಆದರೆ ಶಿಕ್ಷೆ ಕೊಡುವ ಕ್ರಮದೊಳಗೆ ಮಾತ್ರ ಕೃಷ್ಣ ಪರಮಾತ್ಮ ಹಿಂದುಳಿಲಿಲ್ಲ. ತಕ್ಕದಾದ ಶಿಕ್ಷೆಯನ್ನು ಅವರೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟು ತೀರ್ತಾನೆ. ಹೀಗೆ ತಾನು ತನ್ನ ಎಷ್ಟು ಬಾಂಧವ್ಯದ ಬಂಧನದೊಳಗೆ ಸಿಕ್ಕು ಬಿದ್ದರೂ ಕೂಡ ಸುತ್ತಮುತ್ತಲು ತಪ್ಪುಗಳು ನಡೆದಾಗ ತಪ್ಪನ್ನು ಪ್ರತಿರೋಧಿಸಬೇಕು, ತಪ್ಪಿಗೆ ಶಿಕ್ಷೆಯನ್ನು ಕೊಡಬೇಕು. ಇದು ಶ್ರೀಕೃಷ್ಣ ಪರಮಾತ್ಮನ ಗಟ್ಟಿಮುಟ್ಟಾದ ಅಜೆಂಡಾ ಇದೆ ಎನ್ನುವುದನ್ನು ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯದೊಳಗೆ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಹೀಗೆ ಸಾಕಷ್ಟು ವಿಷಯಗಳು ಬರುತ್ತೆ. ಈಗ ಆಚಾರ್ಯರು ಧರ್ಮಾಧರ್ಮದ ವಿಷಯದೊಳಗೆ ದುರ್ಯೋಧನ ಸಂಹಾರ ಮಾಡಿದ್ದು ಸರಿಯೋ ತಪ್ಪೋ ಎನ್ನುವುದರೊಳಗೆ ಪ್ರತಿಪಾದನೆಯನ್ನು ಮಾಡಿಕೊಟ್ರು. ಇನ್ನು ಮುಂದೆ ಬರುವ ಆಚಾರ್ಯರುಗಳು ಇನ್ನೂ ಅನೇಕ ಈ ತರಹದ ಹೊಸ ಹೊಸ ವಿಷಯಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಸಾವಿರಾರು ವಿಷಯಗಳು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದೊಳಗೆ ನಾವು ಹುಡುಕಿದಾಗ ಅದನ್ನು ಕೆದಕಿ ತೆಗೆದಾಗ ನಮಗೆ ಬಹಳ ಅಪರೂಪದ ಅತ್ಯದ್ಭುತವಾಗಿರ್ತಕ್ಕಂಥ ವಿಷಯಗಳು ನಮಗೆ ಸಿಕ್ಕು ಬರ್ತದೆ. ಈ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ದೊಡ್ಡದಾದ ಗರಿಮೆ ಏನು ಅಂದರೆ, ಶ್ರೀಮದಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಯಾವ ಗ್ರಂಥಕ್ಕೂ ಹೇಳದೇ ಇರುವ ಒಂದು ಅದ್ಭುತವಾದ ಮಹಾತ್ಮ್ಯವನ್ನು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಹೇಳ್ತಾರೆ. ಕೊನೆ ಭಾಗದೊಳಗೆ ಧರ್ಮಾದಿ ಮೋಕ್ಷ ಅಂತ ಪುಮರ್ಥ ಹೇತು. ಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಶ್ರೀಮದ್ ಟೀಕಾಕೃತ್ಪಾದರು ಹೇಳ್ತಾರೆ ಕೈವಲ್ಯ ಅಖಿಲ ಸಾಧನತಾ ಸಿದ್ಧಾರ್ಥಂ ಅಂತೇಳಿ ಆ ಒಂದು ಗ್ರಂಥಕ್ಕೆ ಹೇಳಿದ್ದಾರೆ. ಶ್ರೀಮದ್ ಆಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಕೇಳ್ತಾರೆ ಧರ್ಮಾದಿ ಮೋಕ್ಷ ಅಂತ ಪುಮರ್ಥ ಹೇತು ಅಂತೇಳಿ. ಉಳಿದ ಗ್ರಂಥಗಳ ಅಧ್ಯಯನವನ್ನು ಮಾಡುವುದರಿಂದ ಮೋಕ್ಷ ಆಗುವುದಿಲ್ಲ ಅಂತಿಲ್ಲ, ಆದರೆ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಅಧ್ಯಯನವನ್ನು ಮಾಡುವುದರಿಂದ ಮೋಕ್ಷ ಆಗೇ ಆಗುತ್ತೆ ಎನ್ನುವುದನ್ನು ಶ್ರೀಮದ್ ಆಚಾರ್ಯರು ಗಟ್ಟಿಯಾಗಿ ಫಲಶ್ರುತಿಯೊಳಗೆ ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಗ್ರಂಥ ರಾಜ ಅದು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ. ಇವತ್ತು ದಾಸಶ್ರೇಷ್ಠರಾಗಿರ್ತಕ್ಕಂತಹ ಗೋಪಾಲದಾಸರ ಆರಾಧನೆ. ಗೋಪಾಲದಾಸರು ಒಂದು ಸುಳಾದಿಯೊಳಗೆ ಶ್ರೀಮದಾಚಾರ್ಯರ ಗ್ರಂಥವ ಅಧ್ಯಯನ
ಎಷ್ಟು ಅಪರೂಪವಾಗಿದೆ ಎನ್ನುವುದನ್ನು ನಮಗೆ ತಿಳಿಸಿಕೊಡ್ತಾರೆ, ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಆವ ಸುಕೃತವು ಮತ್ತಾವ ಗುರುಗಳ ದಯವು, ಆವಾವ ಗೋತ್ರದಲ್ಲಿ ಉದ್ಭವಿಸಿದ ಫಲವು, ಆವ ಪುತ್ರನು ಸತ್ಕರ್ಮ ಮಾಡಿದ ಪುಣ್ಯವು, ಆವ ನಿಜರಾಣಿ ನಡೆದುಕೊಂಡ ಬಗೆಯು, ಆವ ಸುಜನ ಬ್ರಾಹ್ಮಣರು ಹರಿಸಿದ ಹರಕೆಯು, ಆವ ಬಾಂಧವನು ಹೇಳಿಕೊಟ್ಟ ಮಾರ್ಗವು, ಆವ ಕ್ಷೇತ್ರದಲ್ಲಿ ಮಾಡಿದ ಸಾಧನವು, ಆವ ತಾತ್ವಿಕರು ಪ್ರೇರಿಸಿದ ಭಾಗ್ಯವು, ಆವಾವದು ನನಗೆ ಒಂದಾದರೂ ತಿಳಿಯದು. ಭಾವಜ್ಞರಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರ ಗ್ರಂಥವನ್ನು ಅಧ್ಯಯನವನ್ನು ಮಾಡುವುದಕ್ಕೆ ನನಗೆ ಇವತ್ತು ಸೌಭಾಗ್ಯ ಸಿಕ್ಕಿದೆ ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಕಾರಣಗಳು ಶ್ರೀಮದ್ ಆಚಾರ್ಯನ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಓದುವುದಕ್ಕೆ, ಅಧ್ಯಯನವನ್ನು ಮಾಡುವುದಕ್ಕೆ ಇರುವ ಸೌಭಾಗ್ಯ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದು ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಗರಿಮೆ ಎಂಬುದಾಗಿ ತಿಳಿಯುತ್ತಾ, ಅಂತಹ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಇಲ್ಲಿ ನಮ್ಮ ಹಿರಿಯರು, ನನಗೆ ಗುರುಗಳು, ಜೊತೆಗೆ ನನಗೆ ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸಂಪೂರ್ಣವಾಗಿ ಶ್ಲೋಕಾರ್ಥದ ಪಾಠವನ್ನು ಹೇಳಿರ್ತಕ್ಕಂತಹ ನಮ್ಮ ಪುಷ್ಕರಾಚಾರ್ಯರು ಬಹಳ ಅತ್ಯದ್ಭುತ ರೀತಿಯಿಂದ ತಮ್ಮೆಲ್ಲರಿಂದಲೂ ತಯಾರು ಮಾಡಿಸಿದ್ದಾರೆ. ಅದರ ಪರೀಕ್ಷೆ ಬಹಳ ಅತ್ಯದ್ಭುತವಾಗಿದೆ. ನಮ್ಮ ಪುಷ್ಕರಾಚಾರ್ಯರು ಅಂತಂದರೆ ನಮ್ಮ ಊರಿನವರೇ, ನಮ್ಮ ಊರಿನ ಹತ್ತಿರದಲ್ಲಿ ದೇವದುರ್ಗ. ಅವರ ಸಾಮರ್ಥ್ಯ ಎಂಥದ್ದು ಅಂತಂದರೆ, ಹಿಡಿದ ಹಠ ಪೂರೈಸುವುದು ಏನಿದೆ ಅವರಲ್ಲಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಗುಣ. ವಿದ್ಯಾಪೀಠಕ್ಕೆ ಅವರು ಬಂದದ್ದೇ 19-20ನೇ ವರ್ಷಕ್ಕೆ ಅವರು ವಿದ್ಯಾಪೀಠಕ್ಕೆ ಬಂದದ್ದು. ಬಂದಾಗ ನಾನು ಸಣ್ಣವನು. ಆಗ ಆಚಾರ್ಯರು ಏನೋ ಒಮ್ಮೆ ಹೇಳಿದರು, ತಾತ್ಪರ್ಯ ನಿರ್ಣಯ ಅಧ್ಯಯನವನ್ನು ಮಾಡಬೇಕು ಅಂತ ಒಮ್ಮೆ ಹೇಳುವ ಪ್ರಸಂಗದೊಳಗೆ ಅವರನ್ನು ಕೂಡಿಸಿಕೊಂಡು ಗಟ್ಟಿಯಾಗಿ ಹೇಳಿದರು. ಮರು ದಿವಸದಿಂದಲೇ ಗೋಪೆ ನೀನು ಬಾ, ನಾನು ನಿನ್ನ ತಾತ್ಪರ್ಯ ನಿರ್ಣಯ ಪಾಠ ಹೇಳ್ತೇನೆ ಅಂತೇಳಿ ಪ್ರತಿನಿತ್ಯ ಊಟವಾದ ಕೂಡಲೇ 10 ಶ್ಲೋಕ ಬಿಡದೆ ತಪ್ಪದೆ ಹೇಳಿದ್ದಾರೆ. 10ನೇ ಅಧ್ಯಾಯದಿಂದ 32ನೇ ಅಧ್ಯಾಯದವರೆಗೆ ಒಂದು ದಿನ ಬಿಡದೆ ಹೇಳಿದ್ದಾರೆ. ಒಮ್ಮೆಂದು ಆಚಾರ್ಯರು ಹೇಳಿದರು, ಬೈದರು. ಅವತ್ತದನ್ನು ನಿಶ್ಚಯ ಮಾಡಿಕೊಂಡು ಮೊಟ್ಟ ಮೊದಲ ಬಾರಿಗೆ ಹೆಚ್ಚು ಕಡಿಮೆ ಇರಬೇಕು 30 ಪ್ರಕರಣ ನ್ಯಾಯಮೃತ ಪರೀಕ್ಷೆಯನ್ನು ಏನಂತಾರೆ ಪುಷ್ಕರಾಚಾರ್ಯ ಶ್ರೀಗಳವರ ಎದುರಿಗೆ ಕೊಟ್ಟರು ಎಂಬುದಾಗಿ ನಾವು ಕೇಳ್ತೇವೆ. ಹೀಗೆ ಅವರು ತಾವೇನು ಹಠ ಹಿಡಿದಿದ್ದಾರೆ, ತಾವೇನು ಮಾಡಬೇಕಂತ ಸಾಧಿಸಿದ್ದಾರೆ ಅದನ್ನು ಕೊನೆಗಾಣಿಸ್ತಾರೆ. ಹಾಗೆ ಇಲ್ಲಿ ಬಂದ ಮೇಲೆ 4 ದಿನ 8 ದಿನ ಉಪನ್ಯಾಸ ಮಾಡ್ಬೋದು, 4 ದಿನ 8 ದಿನ ಪಾಠ ಹೇಳಬಹುದು. ಆದರೆ 10 ವರ್ಷಗಳವರೆಗೆ ನಿರಂತರವಾಗಿ ಇಟ್ಟುಕೊಂಡು ಅವರಿಗೆ ಪಾಠವನ್ನು ಹೇಳಿ ಚಿಂತನೆಯನ್ನು ಮಾಡಿಸಿ ಅವರಿಂದ ಪರೀಕ್ಷೆಯನ್ನು ಕೊಡಿಸಬೇಕು ಅಂತಂದರೆ ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ, ಅವರ ಒಂದು ಆತ್ಮಶಕ್ತಿ ಏನಿದೆ ಬಹಳ ಅತ್ಯದ್ಭುತವಾಗಿದೆ. ಅವರ ಅಜೆಂಡಾ, ಅವರ ಗೋಲ್ಗಳು ಫೋನ್ನಲ್ಲಿ ಮಾತನಾಡುವಾಗ ತುಂಬ ಹೇಳ್ತಾರೆ. ನಮ್ಮ ಜೀವನದೊಳಗೆ ಪ್ರಧಾನ ಘಟ್ಟ 60ನೇ ವರ್ಷ, ಅದು ಬರುವುದರೊಳಗೇನೆ ಸುಧಾ ಪಾಠ ಹೇಳಿ ತಯಾರು ಮಾಡಿಸಿ ಅದನ್ನು ಪರೀಕ್ಷೆಯನ್ನು ಕೊಡಿಸಬೇಕು ಅಂತ ಅನ್ನೋದು ಅವ್ರದ್ದೊಂದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಅಜೆಂಡಾ ಇದೆ. ಅದನ್ನೂ ಕೂಡ ದೇವರು ಅವರಿಂದ ಅವರು ಸಾಧಿಸ್ತಾರೆ ಎನ್ನುವ ಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ, ಭರವಸೆ ನನಗಿದೆ. ಯಾಕೆ ಅಂತಂದರೆ ಅವ್ರದ್ದು ಆ ಹಠವನ್ನು ಸಾಧಿಸುವಂಥ ದಿವ್ಯವಾಗಿರ್ತಕ್ಕಂಥ ಶಕ್ತಿ ಇದೆ. ಅಂತ ಪುಷ್ಕರಾಚಾರ್ಯರು ನನ್ನ ತಮ್ಮ, ನನ್ನ ಶಿಷ್ಯ ಅಂತ ಪ್ರೀತಿಯಿಂದ ನನ್ನನ್ನು ಕರೆದು ಇದರಲ್ಲಿ ಭಾಗವಹಿಸುವಂತೆ ಮಾಡಿ ವಿಶಿಷ್ಟವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿದ್ದಾರೆ. ನನಗೆ ಈ ಪ್ರಮೇಯ ಭಾಗದೊಳಗೆ ಆಸಕ್ತಿ ಬರುವುದಕ್ಕೆ 4 ಜನ ಪ್ರಧಾನವಾಗಿ ಕಾರಣರು. ಒಂದು, ನಮ್ಮ ಸ್ವರೂಪೋದ್ಧಾರ ಗುರುಗಳಾಗಿರ್ತಕ್ಕಂಥ ಪೂಜ್ಯ ಆಚಾರ್ಯರಾದರೆ ನಮ್ಮ ಮತ್ತೊಬ್ಬ ಗುರುಗಳು ಜಯತೀರ್ಥಾಚಾರ್ಯರು ಹಾಗೂ ಪುಷ್ಕರಾಚಾರ್ಯರು, ನಮ್ಮ ಶ್ರೀನಿವಾಸ ತೀರ್ಥಾಚಾರ್ಯರು, ಇವರೆಲ್ಲರೂ ಕೂಡ ವಿಶೇಷವಾಗಿ ಬಾದರಾಯಣಾಚಾರ್ಯರು. ನಾವು ಯಾವಾಗ ಏನು ಪ್ರಶ್ನೆ ಕೇಳಿದರೂ ಕೂಡ ವಿದ್ಯಾಪೀಠದಲ್ಲಿ ಇದ್ದಾಗ ಅದಕ್ಕೆ ಉತ್ತರವನ್ನು ಕೊಟ್ಟು ಸಮಾಧಾನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ. ವಿದ್ಯಾಪೀಠದಿಂದ ಹೊರಗೆ ಬಂದ ಮೇಲೆ ಪಂಡಿತ ವೆಂಕಟಗಿರೀಶಾಚಾರ್ಯರಿಗೂ ಹಾಗೂ ವಾದರಾಚಾರ್ಯರು ಇವರಿಗೆ ಯಾವಾಗ ನಾವು ಏನು ಪ್ರಶ್ನೆ ಕೇಳಿದರೂ ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಈಗ ಉಪನ್ಯಾಸಕ್ಕೆ ಬರ್ತಾ ಇರುವಾಗ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಿನ್ನ ಉಪನ್ಯಾಸ ಭಾರಿ ಆಗತ್ತೆ ಅಂತ ಹೇಳಿ ಅನುಗ್ರಹ ಮಾಡಿ ಕಳಿಸಿದ್ದು ನಮ್ಮ ಗುರುಗಳಾದ ಸತ್ಯವಿಜಯಾಚಾರ್ಯರು. ಅವ್ರನ್ನೆಲ್ಲರನ್ನೂ ಕೂಡ ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದದ್ದಕ್ಕಾಗಿ ದೇವರ ಗುರುಗಳ ಅನುಗ್ರಹ ನನ್ನ ಮೇಲೆ ಇರಲಿ ಎಂಬುದಾಗಿ ಭಾವಿಸ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಶಾಸ್ತ್ರದಲ್ಲಿ ಒಂದು ವಚನ ಸತ್ಯಂ ಅಂತ ಆಗಾಗ